ವೈದ್ಯರಾಗುವಂತ ಕನಸು ಕಂಡಿದ್ದೀರಾ? ಹಾಗಾದ್ರೆ ಎಚ್ಚರ, ನಿಮ್ಮ ಕನಸಿಗೆ ಕೊಳ್ಳಿ ಇಡೋದಕ್ಕೆ ಆಕ್ಟಿವ್ ಆಗಿದೆ ಗ್ಯಾಂಗ್. ಸುವರ್ಣ ನ್ಯೂಸ್ ನಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್. ಮೆಡಿಕಲ್ ಸೀಟ್ ಮಾಫಿಯಾ ಬೆನ್ನತ್ತಿದ ಸುವರ್ಣ ನ್ಯೂಸ್ ಬೆಂಗಳೂರಿನಲ್ಲಿ ಬೇರು ಬಿಟ್ಟಿದೆ. ಮೆಡಿಕಲ್ ಸೀಟ್ ಮಾಫಿಯಾ, ಮೆಡಿಕಲ್ ಸೀಟ್ ಹೆಸರಿನಲ್ಲಿ ಖತರ್ನಾಕ್ ಗ್ಯಾಂಗ್ ವಂಚನೆಯನ್ನ ಮಾಡಿರುವಂತಹ ಪ್ರಕರಣ. ನೀಟ್ ಪರೀಕ್ಷೆ ಬರೆದು ಆಯ್ಕೆಯಾದವರೇ ಇವರ ಟಾರ್ಗೆಟ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಮೂಲಕ ಸಂಪರ್ಕವನ್ನ ಮಾಡಿ ಬೇಕಾದ ಕಾಲೇಜ್ನಲ್ಲೇ ಸೀಟ್ ಕೊಡಿಸುವಂತ ಆಮಿಷವನ್ನ ಮಾಡ್ತಾರೆ. ಈ ರೀತಿಯಾಗಿ ಮೆಡಿಕಲ್ ಸೀಟ್ ಮಾಫಿಯಾ ಒಂದು ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿದೆ. ಮೆಡಿಕಲ್ ಸೀಟ್ ಹೆಸರಿನಲ್ಲಿ ಖತರ್ನಾಕ್ ಗ್ಯಾಂಗ್ ವಂಚನೆಯನ್ನ ಮಾಡ್ತಾ ಇರೋದು. ಮೆಡಿಕಲ್ ಸೀಟ್ ಮಾಫಿಯಾದ ಬೆನ್ನತ್ತಿದೆ ಸುವರ್ಣ ನ್ಯೂಸ್. ಬೆಂಗಳೂರಿನಲ್ಲಿ ಬೇರು ಬಿಟ್ಟಿದೆ ಮೆಡಿಕಲ್ ಸೀಟ್ ಮಾಫಿಯಾ. ವೈದ್ಯರಾಗುವಂತ ಕನಸು ಕಂಡಿರೋರಿಗೆ ಇದು ನಿಜಕ್ಕೂ ಕೂಡ ಶಾಕಿಂಗ್ ಸುದ್ದಿ. 90 ಲಕ್ಷಕ್ಕೆ ಮೆಡಿಕಲ್ ಸೀಟ್ ಅಂತ ಆಮಿಷವನ್ನ ಒಡ್ತಾರೆ. ಮೊದಲಿಗೆ ಸೀಟ್ ರೇಟ್ ಪಟ್ಟಿಯನ್ನ ಕಳಿಸುತ್ತೆ ಈ ಒಂದು ಗ್ಯಾಂಗ್. 14 ಮೆಡಿಕಲ್ ಕಾಲೇಜುಗಳ ಲಿಸ್ಟ್ ಅನ್ನು ಕಳಿಸಿ ನಂಬಿಸ್ತಾರೆ. ಸರ್ಕಾರಿ ಫೀಸ್ ಅಂತ 12 ಲಕ್ಷದ ಚೆಕ್ ಅನ್ನ ಪಡಿತಾರೆ ಆರಂಭದಲ್ಲಿ. ಅದಾದ ನಂತರ ಲಕ್ಷ ಹಣವನ್ನ ಪಡಿತಾರೆ ಈ ವಂಚಕರು. ಪ್ಯಾಕೇಜ್ ಅಂತ ಪೋಷಕರಿಂದಲೂ ಕೂಡ ಹಣವನ್ನ ಲೂಟಿ ಮಾಡ್ತಾರೆ. ಬೆಂಗಳೂರಿನ ಇನ್ಫೆಂಟ್ರಿ ರಸ್ತೆಯಲ್ಲಿ ಕಚೇರಿಯನ್ನ ತೆರೆದು ವಂಚನೆಯನ್ನ ಮಾಡ್ತಾ ಇದ್ದಾರೆ. ವಿಷನ್ ವೆಂಚರ್ಸ್ ಈ ಹೆಸರಿನಲ್ಲಿ ಕಚೇರಿಯನ್ನ ತೆರೆದು ಮೋಸ ಮಾಡಿರೋದು. ವಿಜಯಪುರ ಜಿಲ್ಲೆಯಲ್ಲೇ 3 ವಂಚನೆಯನ್ನ ಈ ಗ್ಯಾಂಗ್ ಮಾಡಿದೆ ಅನ್ನುವಂತ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ವಿಜಯಪುರ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ರೀತಿಯಾಗಿರುವಂತಹ ವಂಚನೆ ನಡೆದಿರುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ವಿಜಯಪುರ ವೈದ್ಯ ದಂಪತಿಗೆ ವಂಚಕರು ನಾಮವನ್ನು ಹಾಕಿದ್ದಾರೆ. ಡಾಕ್ಟರ್ ಅಶ್ವಿನಿ ಪತ್ತಾರ್ ಹಾಗೂ ಡಾಕ್ಟರ್ ವಿಶ್ವನಾಥ್ ಪತ್ತಾರ್ಗೆ ವಂಚನೆಯನ್ನ ಮಾಡಿರೋದು. 2024ರ ನೀಟ್ ಪರೀಕ್ಷೆಯಲ್ಲಿ ಈ ದಂಪತಿಯ ಪುತ್ರ ನಿಶಾಂತ್ ಉತ್ತೀರ್ಣ ಆಗಿರ್ತಾರೆ. ಮೆಡಿಕಲ್ ಸೀಟ್ ಕೊಡಿಸೋದಾಗಿ ನಂಬಿಸಿತ್ತು ಗ್ಯಾಂಗ್. ಆರಂಭದಲ್ಲಿ 12,867 ರೂಪಾಯಿಯನ್ನು ಪಡ್ಕೊಂಡಿರುತ್ತೆ. ಅದಾದ ನಂತರ 36 ಲಕ್ಷ ರೂಪಾಯಿ ಹಣವನ್ನ ಕ್ಯಾಶ್ ರೂಪದಲ್ಲಿ ಕೊಡಿ ಅಂತ ಹೇಳಿದ್ರು. ಇನ್ನು 36 ಲಕ್ಷ ಹಣವನ್ನ ನೀವು ಕೊಡಿ, ಅದನ್ನ ನಾವು ಕಾಲೇಜ್ಗೆ ಕೊಡಬೇಕು ಅಂತ ಈ ಗ್ಯಾಂಗ್ ಹೇಳುತ್ತೆ. ಸೊ ಈ ಸಂದರ್ಭದಲ್ಲಿ ಅನುಮಾನ ಬರುತ್ತೆ. ಸೊ ಹೀಗಾಗಿ ಡಾಕ್ಟರ್ ವಿಶ್ವನಾಥ್ ಅವರು ಅನುಮಾನದ ಹಿನ್ನೆಲೆಯಲ್ಲಿ ಅವರು ವಾಪಸ್ ಆಗ್ತಾರೆ. ಪೊಲೀಸರಿಗೆ ದೂರನ್ನ ಕೊಡೋದಕ್ಕೆ ಮುಂದಾಗ್ತಾರೆ. ಸೊ ಆದ್ರೆ ಈ ಸಂದರ್ಭದಲ್ಲಿ ಪೊಲೀಸರ ನಡೆ ಕೂಡ ಅನುಮಾನಗಳನ್ನು ಹುಟ್ಟಿಸ್ತಾ ಇದೆ. ವಂಚಕರ ಬೆನ್ನಿಗೆ ನಿಂತ ಪೊಲೀಸರು ಅನ್ನುವಂತ ಒಂದು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ವೈದ್ಯ ದಂಪತಿಯನ್ನೇ ಬೆದರಿಸಿದಾರಂತೆ ಈ ಪೊಲೀಸರು. ಮೆಡಿಕಲ್ ಮಾಫಿಯಾ ತನಿಖೆಗೆ ವೈದ್ಯ ದಂಪತಿ ಆಗ್ರಹವನ್ನ ಮಾಡಿದ್ದಾರೆ. ಗೃಹ ಸಚಿವ ಬೆಂಗಳೂರು ಕಮಿಷನರ್ಗೂ ಕೂಡ ದಂಪತಿ ದೂರನ್ನ ಕೊಟ್ಟಿದ್ದಾರೆ. ಜೆಜೆ ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ಕೊಡಿಸೋದಾಗಿ ವಂಚನೆಯನ್ನು ಮಾಡಿರೋದು. ವಿನಯ್ ಪ್ರಕಾಶ್, ಪ್ರದೀಪ್ ಕುಮಾರ್ ಹಾಗೂ ಶಾಹಿದಾ ಇವರ ವಿರುದ್ಧ ಇದೀಗ ದೂರನ್ನ ಕೊಟ್ಟಿದ್ದಾರೆ. ಮೆಡಿಕಲ್ ಸೀಟ್ ಕೊಡಿಸುವಂಥ ನೆಪದಲ್ಲಿ ನಿಮ್ಮ ಲಕ್ಷ ಹಣವನ್ನು ಕೊಳ್ಳೆ ಹೊಡಿತಕ್ಕಂಥ ಒಂದು ಗ್ಯಾಂಗ್ ಹುಟ್ಟಿಕೊಂಡಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಇಂಥ ಒಂದು ಗ್ಯಾಂಗ್ ಆಕ್ಟಿವ್ ಆಗಿರುವಂಥದ್ದು. ಯಾವಾಗ ನೀಟ್ ಪರೀಕ್ಷೆಗಳು ನಡೀತಾವೋ ಆವಾಗ ಪಾಸ್ ಆದಂಥ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರ ಕುಟುಂಬಗಳಿಗೆ ಮೆಸೇಜ್ ಮೂಲಕ, ಫೇಸ್ಬುಕ್ ಮೂಲಕ ಮತ್ತು ವಾಟ್ಸಪ್ ಮೂಲಕ ಸಂಪರ್ಕ ಬೆಳೆಸಿ ನಿಮಗೆ ಬೇಕಾದಂಥ ಕಾಲೇಜ್ಗಳನ್ನ ಕೊಡಿಸ್ತೀವಿ. ಅಲ್ಲಿ ಏನಂತಂದರೆ ನೀವು ನಮಗೆ ಇಷ್ಟು ದುಡ್ಡು ಕೊಟ್ಟರೆ ಸಾಕು, ಅದೇ ಕಾಲೇಜಲ್ಲಿ ನಿಮಗೆ ನಿಮ್ಮ ಮಕ್ಕಳಿಗೆ ನಾವು ಸೀಟ್ ಕೊಡ್ತೀವಿ ಅಂತೇಳಿ ವಂಚಕರ ಗ್ಯಾಂಗ್ ಹುಟ್ಟಿಕೊಂಡಿರೋದು. ಸರ್, ಯಾವ ರೀತಿ ಇದು ಮೋಸ ಮಾಡುತ್ತೆ? ಅವರು ಬಲ್ಕ್ ಮೆಸೇಜ್ ಕಳಿಸಿ ನಿಮಗೆ ಕಡಿಮೆ ಇದ್ರೊಳಗೆ ಸೀಟ್ ಕೊಡಿಸ್ತೀವಿ, ಕಡಿಮೆ ದುಡ್ಡಿನಾಗ, ಅದಕ್ಕೆ ನೀವು ಯಾವುದು ಕಾಲೇಜ್ ಹೇಳ್ತೀರಿ ಆ ಕಾಲೇಜ್ ಕೊಡಿಸ್ತೀವಿ ಅಂತೇಳಿ ನನಗೆ ಲಿಸ್ಟ್ ಕಳಿಸಿದರು. ಲಿಸ್ಟ್ ಪ್ರಕಾರ ನಾವು 2 ಕಾಲೇಜ್ ಚಾಯ್ಸ್ ಮಾಡಿದ್ವಿ. ಚಾಯ್ಸ್ ಮಾಡಿ ಇದನ್ನು ಮಾಡಿದಾಗ ಅವರು JJM ದಾವಣಗೆರೆ ಚಾಯ್ಸ್ ಮಾಡಿದ್ವಿ. ನಾವು ಅವ್ರ ಜೊತೆ ಫ್ರೀ ಬುಕ್ಕಿಂಗ್ ಮಾಡ್ಕೊಂಡಿರ್ತೀವಿ. ನೀವು ನಮಗೆ ಕೊಡಬೇಕು ಚೆಕ್ಕು, KEಗೇನು ಕೊಡುವಂಗಿಲ್ಲ, ನಮ್ಗೆ ಕೊಟ್ಟರೆ ಸಾಕು, ನಾವು ಫ್ರೀ ಬುಕ್ಕಿಂಗ್ ಮಾಡಿರ್ತೀವಿ, ಅಲ್ಲೇ ನಾವು ಬುಕ್ ಮಾಡ್ತೀವಿ ನಿಮ್ಮ ಸೀಟು ಅಂತ ಹೇಳಿದರು ಅವರು. ಅದ್ರ ಪ್ರಕಾರ ಒಂದು ಹುಡುಗನ ಕಳಿಸಿ ಚೆಕ್ ಇಸ್ಕೊಂಡು ಹೋದ್ರಿ ಸರ್. ಅವರು ಇಸ್ಕೊಂಡು ಹೋದ ನಂತರ ನಮಗೆ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಷಡಕ್ಷರ್, ಇದೀಗ ಯಾವ ರೀತಿಯಾಗಿ ಈ ಗ್ಯಾಂಗ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ, ಜೊತೆಗೆ ಪೊಲೀಸರ ನಡೆ ಕೂಡ ಇಲ್ಲಿ ಸಾಕಷ್ಟು ಅನುಮಾನಗಳನ್ನು ಮೂಡಿಸೋ ತರ ಇದೆ. ಷಡಕ್ಷರಿ,
ಎಸ್, ನೀಟ್ ಪರೀಕ್ಷೆಯನ್ನ ಮುಗಿಸಿದಂತ ವಿದ್ಯಾರ್ಥಿಗಳನ್ನ, ಅದರಲ್ಲೂ ಕೂಡ ಸೆಲೆಕ್ಷನ್ ಆದಂತ ವಿದ್ಯಾರ್ಥಿಗಳನ್ನೇ ಈ ಒಂದು ಗ್ಯಾಂಗ್ ಟಾರ್ಗೆಟ್ ಅನ್ನ ಮಾಡ್ತಾ ಇತ್ತು. ಅದರಲ್ಲೂ ಸಹ ಅವರ ಪೋಷಕರಿಗೆ, ಅಂದ್ರೆ ಇವರಿಗೆ ಒಂದಿಷ್ಟು ನಂಬರ್ಗಳು ಸಿಗ್ತಾ ಇದ್ವು. ಯಾರ್ಯಾರು ನೀಟ್ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ, ಯಾರು ಪಾಸ್ ಔಟ್ ಆಗಿದ್ದಾರೆ, ಅವ್ರ ನಂಬರ್ಗಳು ಇವರಿಗೆ ಈ ಗ್ಯಾಂಗ್ಗೆ ಸಿಗ್ತಾ ಇತ್ತು. ಈ ಗ್ಯಾಂಗ್ ಬೆಂಗಳೂರಲ್ಲೇ ಕುತ್ಕೊಂಡು ಒಂದು ಕಂಪನಿಯ ಹೆಸರಲ್ಲಿ, ಅಂದ್ರೆ ವಿಜಯನ್ ವೆಂಚರ್ಸ್ ಅಂತ ಹೇಳಿ ಒಂದು ಕಂಪನಿ ಹೆಸರನ್ನ ಹೇಳ್ತಾರೆ. ನಾವಣಿಗೆ ಬೇಕಾದಂತ ಸೀಟ್ ಅನ್ನ ಕೊಡಿಸ್ತೀವಿ, ಬೇಕಾದ ಜಿಲ್ಲೆಯಲ್ಲಿ ಕೊಡಿಸ್ತೀವಿ, ಬೇಕಾದ ಕಾಲೇಜ್ಗೆ, ನಿಮ್ಗೆ ಯಾವ ಕಾಲೇಜ್ ಬೇಕಂತೀರೋ ಆ ಕಾಲೇಜ್ ಕೊಡಿಸ್ತೀವಿ, ಕಡಿಮೆ ದರದಲ್ಲಿ. ಒಂದು ಪ್ಯಾಕೇಜ್ ಇರುತ್ತೆ ನಮ್ದು, 90 ಲಕ್ಷದಲ್ಲಿ ಪ್ಯಾಕೇಜ್ ಕೊಡ್ತೀವಿ, 80 ಲಕ್ಷದಲ್ಲಿ ಪ್ಯಾಕೇಜ್ ಕೊಡ್ತೀವಿ, ಈ ರೀತಿಯಾಗಿ ಮರಳು ಮಾಡುತ್ತೆ. ಅದರಲ್ಲೂ ಸಹ ಈ ಆಲ್ರೆಡಿ ಕಾಲೇಜ್ಗಳು ಸಿಕ್ಕಂತ ಈ ಏನ್ ಪೋಷಕರು ಇರ್ತಾರೆ, ಅವ್ರು ತಮ್ಮ ಮಕ್ಕಳು ಈ ಕಾಲೇಜ್ ಬೇಡ ಮತ್ತೊಂದು ಕಾಲೇಜ್ ಬೇಕು ಅನ್ನೋ ಒಂದು ಇರಾದೆಯಲ್ಲಿ ಇರ್ತಾರೆ. ಅಂತವ್ರನ್ನೇ ಈಗ ಪರ್ಟಿಕ್ಯುಲರ್ ಆಗಿ ಗ್ಯಾಂಗ್ ಟಾರ್ಗೆಟ್ ಮಾಡ್ಕೊಳ್ತಾ ಇತ್ತು. ಮತ್ತೆ ಫೇಕ್ ಹೆಸರುಗಳಲ್ಲಿ, ಫೇಕ್ ಕಂಪನಿ, ಫೇಕ್ ತಮ್ಮ ಹೆಸರನ್ನು ಕೂಡ ಸುಳ್ಳಾಗಿ ಹೇಳ್ಕೊಳ್ತಾ ಇತ್ತು, ಈ ಕದಿಮೆ ಹೇಳ್ಕೊಳ್ತಾ ಇದ್ರು. ಬಳಿಕ ಏನಂತಂದ್ರೆ ಅವರಿಗೆ 14 ಪ್ರತಿಷ್ಠಿತ ಮೆಡಿಕಲ್ ಕಾಲೇಜುಗಳ ಪಟ್ಟಿಯನ್ನು ಕಳಿಸ್ತಾ ಇದ್ರು. ಬೆಂಗಳೂರಿನಿಂದ ಹಿಡಿದು ಬೀದರ್ ವರೆಗಿನ ಪ್ರತಿಷ್ಠಿತ ಒಂದು ಮೆಡಿಕಲ್ ಕಾಲೇಜುಗಳ ಲಿಸ್ಟ್ ಅನ್ನು ಕಳಿಸಿದ್ರು. ಈ 14ರಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ. ಅದರ ಎದುರಿಗೆ ಒಂದು ದರದ ಪಟ್ಟಿಯನ್ನು ಕೂಡ ಇಡ್ತಾ ಇದ್ರು. ಇಂಥ ಕಾಲೇಜ್ ಇದ್ರೆ ಇಷ್ಟು ಲಕ್ಷ, ಇಂಥ ಕಾಲೇಜ್ ಇಷ್ಟು ಕೋಟಿ, ಈ ರೀತಿಯಾಗಿ ಇಡ್ತಾ ಇದ್ರು. ಬಳಿಕ ಏನಂತಂದ್ರೆ ಅವರನ್ನ ಯಾಮಾರಿಸಿ ಮೊದಲಿಗೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಅವ್ರು ನಂಬಿಸ್ಲಿಕ್ಕಾಗಿ ಏನಂತಂದ್ರೆ ಅವ್ರ ಕಂಪನಿ ಹೆಸರಲ್ಲಿ 12 ಲಕ್ಷದ ಚಿಲ್ಲರೆ, ಅಂತಂದ್ರೆ ಗೌರ್ಮೆಂಟ್ ಸೀಟ್ ನ ಒಂದು ದರ ಇರುತ್ತಲ್ಲ, ಅದನ್ನ ಮೊದಲು ತಮ್ಮ ಒಂದು ಚೆಕ್ ಮೂಲಕ ಪಡೆದುಕೊಳ್ತಾ ಇದ್ರು. ಅಂದ್ರೆ ನಂಬಲಿ ಅಂತೇಳಿ, ಜಸ್ಟ್ ಅವ್ರನ್ನ ನಂಬಿಸೋದಕ್ಕೆ ಆರಂಭದಲ್ಲಿ. ಬಳಿಕ ಉಳಿದಂತ ಅಮೌಂಟ್ ಅನ್ನ ಕ್ಯಾಶ್ ಅಲ್ಲಿ ಕೊಡ್ರಿ ಅಂತ ಕೇಳ್ತಾ ಇದ್ರು. ವಿಜಯಪುರದ ದಂಪತಿಗಳಿಗೂ ಸಹ ಇಂಥದ್ದೇ ಒಂದು ಕಾಲ್ ಬರುತ್ತೆ, ಅವರು ಸಹ ಚೆಕ್ ಅನ್ನ ಕೊಡ್ತಾರೆ. ಬಳಿಕ ಏನಂತಂದ್ರೆ ಅಲ್ಲಿ ಹಣವನ್ನ ಕೊಡ್ಲಿಕ್ಕೆ ಹೋದಾಗ ಅನುಮಾನ ಬಂದು ವಾಪಸ್ ಬಂದಿದ್ದಾರೆ. ಅಂದ್ರೆ ಇದನ್ನ ಕೆದಕ್ತಾ ಹೋದಂತೆ ನಮಗೆ ಸಿಕ್ಕಂತ ಮಾಹಿತಿಗಳು ಭಯಾನಕ. ಯಾಕಂತ ಕೇಳಿದ್ರೆ ರಾಜ್ಯದ ವಿವಿಧೆಡೆ, ರಾಜ್ಯದ ತುಮಕೂರು ಜಿಲ್ಲೆಯಲ್ಲಾಗಿದೆ, ವಿಜಯಪುರ ಜಿಲ್ಲೆಯಲ್ಲಾಗಿದೆ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಇಂಥದ್ದೇ ಕೇಸ್ಗಳು ಪತ್ತೆ ಆಗ್ತಾ ಇರುವಂತದ್ದು. ನೀಟ್ ಎಕ್ಸಾಮ್ಗಳು ಬಂದಾಗ, ಈ ನೀಟ್ ಎಕ್ಸಾಮ್ ಬರ್ತಾ ಇದ್ದಂಗೆ ಈ ಒಂದು ಗ್ಯಾಂಗ್ ಏನಂತಂದ್ರೆ ತನ್ನ ಮುಖವಾಡ ಬಿಚ್ಚಿಡುತ್ತೆ. ಬಳಿಕ ಏನಂದ್ರೆ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಅಂದ್ರೆ ಇಲ್ಲಿ ಏನಂತಂದ್ರೆ ಪೊಲೀಸ್ ಇಲಾಖೆ, ಇನ್ನೊಂದು ಗೃಹ ಇಲಾಖೆ, ಮತ್ತೊಂದು ಕಡೆಗೆ ಮಾಡಿದ್ರು ಜನರನ್ನ, ಪೋಷಕರನ್ನ. ಈಗ ಮೊಬೈಲ್ ನಂಬರ್ಗಳು ಎಲ್ಲವೂ ಕೂಡ ಬಂದ್ ಆಗಿರುವಂತದ್ದು. ಬಹುಶಃ ಮತ್ತೆ ನೀಟ್ ಎಕ್ಸಾಮ್ ಇನ್ನೊಂದು 4 ತಿಂಗಳಲ್ಲಿ ನೀಟ್ ಎಕ್ಸಾಮ್ ಬಂದ್ಬಿಡುತ್ತೆ. ಆ ಸಂದರ್ಭದಲ್ಲಿ ಇದೇನಂತಂದ್ರೆ ಮತ್ತೆ ಈ ಇಡೀ ಟೀಮ್ ಆಕ್ಟಿವ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಸಹ ಇರುವಂತದ್ದು. ಮಧ್ಯಪ್ರದೇಶ ಮತ್ತೆ ಹಿಂದಿಯಲ್ಲಿ ಮಾತಾಡ್ತಾರಂತೆ, ಅಂದ್ರೆ ಅವರು ಹಿಂದಿಯಲ್ಲಿ ಮಾತಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಮಾಹಿತಿಗಳು ಇರುವಂತದ್ದು. ಹೀಗಾಗಿ ಏನಂತಂದ್ರೆ ಸಾಕಷ್ಟು ಎಚ್ಚರಿಕೆಯಿಂದ ಪೋಷಕರು ಇರ್ಬೇಕಾಗುತ್ತೆ. ತಮ್ಮ ಮಕ್ಕಳಿಗೆ ಮೆಡಿಕಲ್ ಸೀಟ್ ಅನ್ನ ನಾನು ಕೊಡಿಸ್ಬೇಕು ಅನ್ನುವಂತ ಒಂದು ಇರಾದೆಯಲ್ಲಿರುವಂತವ್ರು, ಮತ್ತು ಕಡೆ ಚೆನ್ನಾಗಿರ್ತಕ್ಕಂಥ ಮೆಡಿಕಲ್ ಕಾಲೇಜಲ್ಲಿ ಮಕ್ಕಳು ಓದಬೇಕು ಅನ್ನುವಂತ ಒಂದು ಇದ್ರಲ್ಲಿ ಇರ್ತಾರೆ, ಒಂದು ಪೋಷಕರ ಮನಸ್ಸಲ್ಲಿ ಇರುತ್ತೆ. ಅಂತ ಪೋಷಕರು ಇವರಿಗೆ ಬಲಿ ಆಗ್ತಾ ಇರುವಂತದ್ದು. ಇದು ಪ್ರತಿ ವರ್ಷ ಕೂಡ ನಡೀತಾ ಇದೆ. 2023ರಲ್ಲೂ ಈ ರೀತಿಯ ಕೇಸ್ಗಳು ಪತ್ತೆಯಾಗಿದ್ದಾವೆ, 2024ರಲ್ಲೂ ಸಹ ಪತ್ತೆಯಾಗಿದ್ದಾವೆ. ಬರ್ತಕ್ಕಂಥ ನೀಟ್ ಪರೀಕ್ಷೆಯಲ್ಲೂ ಸಹ ಈ ಗ್ಯಾಂಗ್ ಆಕ್ಟಿವ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಹೀಗಾಗಿ ಈ ಸಂಬಂಧಪಟ್ಟಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗಿರುವಂತ ಒಂದು ಪೋಷಕರು, ಮತ್ತೊಂದು ಕಡೆ ಈ ಗ್ಯಾಂಗ್ ಅನ್ನ ಮಟ್ಟ ಹಾಕಬೇಕಾಗಿರುವಂತ ಪೊಲೀಸರ ಕರ್ತವ್ಯ ಆಗಿರುವಂತ. ಇನ್ನೊಂದು ಕಡೆಗೆ ಈ ಕಮರ್ಷಿಯಲ್ ಸ್ಟ್ರಿಕ್ಟ್ ಪೊಲೀಸರು ಏನಿದ್ದಾರೆ, ಈಗಾಗಲೇ ಅಲ್ಲಿ 3 ಕೇಸ್ಗಳು ದಾಖಲಾಗಿದ್ದಾವೆ. ಒಂದು ಕುಣಿಗಲ್, ತುಮಕೂರು ಜಿಲ್ಲೆಯ ಕುಣಿಗಲ್ನ ಕೇಸ್ ಆಗು, ಮತ್ತೆ ವಿಜಯಪುರದ 2 ಕೇಸ್ಗಳು. ಆದ್ರೆ ಈ ಪೋಷಕರು ಅವ್ರನ್ನ ಹೋಗಿ ಪೊಲೀಸರು ಅಪ್ರೋಚ್ ಆದಾಗ ಅಸಡ್ಯವಾಗಿ ಮಾತನಾಡ್ತಾರೆ ಅನ್ನೋ ಮಾಹಿತಿಗಳು ಇರುವಂತದ್ದು. ಎಷ್ಟು ದುಡ್ಡು ಉಳಿದಾವೆ ಅದನ್ನೇ ನಿಮ್ಮ ಪುಣ್ಯ ಅಂತ ಅನ್ಕೊಳ್ಳಿ, ಹೋಗ್ಬಿಡಿ ಇಲ್ಲಿಂದ ಅಂತೇಳಿ ಬೆದರಿಸ್ತಾರೆ ಅನ್ನೋ ಮಾಹಿತಿಗಳಿವೆ. ಅಂದ್ರೆ ಎಲ್ಲೋ ಒಂದು ಕಡೆಗೆ ಪೊಲೀಸರು ಸಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ತನಿಖೆ ಆಗ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಒಂದು ಏನಂತಂದ್ರೆ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಥ್ಯಾಂಕ್ ಯು ಷಡಕ್ಷರಿ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.